ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡೆ ಕುಸಿತದ ಘಟನೆಯಿಂದಾಗಿ ಗಂಗಾವಳಿ ನದಿ ತೀರದ 2 ಪ್ರದೇಶಗಳ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಕೇವಲ ಶಿರೂರು ಮಾತ್ರ ಅಲ್ಲ, ಶಿರೂರಿನ ಈ ಕಡೆ ನದಿಯ ಈ ಕಡೆ ಭಾಗದ ಉಳುವರೆ ಗ್ರಾಮದಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂತದ್ದು ನೋಡ್ತಾ ಇರಬಹುದು. ನಾವೀಗ ಅದೇ ಪ್ರದೇಶದಲ್ಲಿದ್ದೇವೆ. ಯಾವ ರೀತಿಯಾಗಿ ಮನೆಗಳು ಇದೆಯಾ ಇಲ್ಲ ಎಂಬುದನ್ನ ಸ್ವಲ್ಪ ಡೌಟ್ ಬರ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗುಡ್ಡ ಕುಸಿತದ ಪರಿಣಾಮ. ಅದರಲ್ಲೂ ಸ್ಥಳೀಯರು ಹೇಳುವ ಪ್ರಕಾರ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿಯ ಅಂದ್ರೆ ಈ ಬದಿಯ ಉಳುವರೆ ಬದಿಯ 4-5 ಮನೆಗಳು ಕೂಡ ಧ್ವಂಸವಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರಬಹುದು ಮನೆಯ ಫೌಂಡೇಶನ್ ಮಾತ್ರ ಉಳಿದಿರುವಂಥದ್ದು. ಮನೆ ಎಲ್ಲ ವಸ್ತುಗಳು ಕೂಡ, ಚಾವಣಿ ಕೂಡ, ಎಲ್ಲ ವಸ್ತುಗಳು ಕೂಡ ಧರೆಗುರುಳಿದಂಥದ್ದು. ನೋಡ್ತಾರೆ ಛಿದ್ರ ಆಗಿದೆ. ಒಂದು ರೀತಿಯ ಯುದ್ಧದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ರಣಾಂಗಣದಲ್ಲಿ ಯಾವ ರೀತಿಯಾಗಿ ಯುದ್ಧದ ಪರಿಸ್ಥಿತಿ ಇರುತ್ತೋ ಆ ರೀತಿಯಾಗಿ ವಾತಾವರಣ ಕೂಡ ಇಲ್ಲಿ ಇದ್ದಿರುವಂಥದ್ದು. ಇನ್ನೊಂದು ಕಡೆ ಗಂಗಾವಳಿ ನದಿಯಲ್ಲಿ ನೋಡಿ ಎಷ್ಟು ಪ್ರಮಾಣದ ನೀರು ಬಿದ್ದಿದೆ ಅಂತ, ಮಣ್ಣು ಬಿದ್ದಿದೆ ಎಂಬ ದೃಶ್ಯವನ್ನ, ಕಲ್ಲು ಮಣ್ಣುಗಳು ಕೂಡ ನದಿಯ ಮಧ್ಯದಲ್ಲಿ ಕೂಡ ಸಿಲುಕಿಕೊಂಡಿರುವಂಥದ್ದು. ಈಗಾಗಲೇ ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಗುಡ್ಡ ಪ್ರದೇಶದ ಜನರು ಕೂಡ ಆತಂಕಿತರಾಗಿದ್ದಾರೆ. ಇದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ಶಿರೂರು ಅಂತ ಹೇಳ್ಬೋದು. ಈಗಾಗಲೇ ಶಿರೂರು ಭಾಗದ ಲಕ್ಷ್ಮಣ್ ನಾಯ್ಕ್ ಅಂತ ಕುಟುಂಬ ಕೂಡ ನಾಪತ್ತೆಯಾಗಿದೆ. ಉಳುವರೆ ಭಾಗದ ಒಂದು ಸಣ್ಣ ಅಂತೇಳುವ ಮಹಿಳೆ ಕೂಡ ನಾಪತ್ತೆಯಾಗಿದ್ದಾಳೆ. ಆಕೆಯ ಒಂದು ಹುಡುಕಾಟವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಶ್ವಾನ ಕೂಡ ರೋಧಿಸ್ತಾ ಇದೆ. ಮನೆಯಲ್ಲಿ ಸಾಕಿದಂತ ಶ್ವಾನಗಳು ಮನೆಯವರನ್ನ ಹುಡುಕ್ತಾ ಇದೆ. ನೋಡ್ತಾ ಇರ್ಬೋದು JCB ಯಂತ್ರಗಳ ಮೂಲಕ ಇಲ್ಲಿ ಹುಡುಕಾಟ ಕೂಡ ನಡೆಸಿರುವಂಥದ್ದು. ಇನ್ನೊಂದು ಕಡೆ ಸ್ಥಳೀಯರು ಕೂಡ ತಮ್ಮ ಮನೆಯ ಊರಿನ ಮಹಿಳೆ ಈಗ ಸಿಗ್ತಾಳೋ ಆಗ ಸಿಗ್ತಾಳೆ ಎಂಬ ಕಾತರದಿಂದ ಕೂಡ ಕಾಯ್ತಾ ಇದ್ದಾರೆ. ನೋಡ್ತಾ ಇರೋದು ಮೇಲ್ಭಾಗದಲ್ಲಿ. ಇನ್ನೊಂದು ಕಡೆ ಎಲ್ಲ ಸಾಕಷ್ಟು ಸಂಖ್ಯೆಯ ಸ್ಥಳೀಯರು ಕೂಡ ಸೇರಿದ್ದಾರೆ. ಒಂದು ರೀತಿಯ ಗುಡ್ಡ ಕುಸಿತದ ಒಂದು ಭೀಕರತೆಯನ್ನ ಹೇಳ್ತಾರೆ. ಅಂದ್ರೆ ಈ ರೀತಿ ಆಯಿತು ಅಂತೇಳಿ ಕಣ್ಣು ಮುಂದೆ ಈ ರೀತಿಯಾಗಿ ಗುಡ್ಡ ಕುಸಿದು ತಮ್ಮ ಮನೆ ಊರು ಕೇರಿಗಳ ಮೇಲೆ ಬಂದಿದೆ ಎಂಬುದನ್ನ ತಿಳಿಸ್ತಾರೆ. ನಮ್ಮ ಮಾಧ್ಯಮಗಳು ರಿಪಬ್ಲಿಕ್ ಕನ್ನಡ ವಾಹಿನಿ ಕೂಡ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಂದು ಸ್ಥಳದಲ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ನಿಮಗೆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಶಿರೂರಿನಂತ ಗುಡ್ಡ ಕುಸಿದ ಪರಿಣಾಮ ಅಂದ್ರೆ IRBಯ ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಒಂದು ದುರ್ಘಟನೆ ಕೂಡ ಸಂಭವಿಸಿದೆ. ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. ಒಟ್ಟಿನಲ್ಲಿ ಗುಡ್ಡ ಕುಸಿತದ ಘಟನೆಯಿಂದ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಗುಡ್ಡ ಕುಸಿತದ ಪರಿಣಾಮ ಕೇವಲ ಶಿರೂರು ಗ್ರಾಮಕ್ಕೆ ಮಾತ್ರ ಅನ್ವಯಿಸಿಲ್ಲ. ಗಂಗಾವಳಿ ನದಿಯ ಪಕ್ಕದ ಇನ್ನೊಂದು ಊರು ಉಳುವರಿಯಲ್ಲೂ ಕೂಡ ಹಲವು ಮನೆಗಳು ಕೂಡ ಧ್ವಂಸವಾಗಿರುವಂಥದ್ದು ನೋಡ್ತಾ ಇರ್ಬೋದು. ಅದೇ ಪ್ರದೇಶದಲ್ಲಿ ಇದ್ದೇವೆ. ಯಾವ ರೀತಿಯಾಗಿ ಗುಡ್ಡ ಕುಸಿತದ ಎಫೆಕ್ಟು ಈಚೆ ಭಾಗದ ನಾಗರಿಕರನ್ನ ಅವರ ಬದುಕನ್ನು ಕೂಡ ಕಿತ್ತುಕೊಂಡಿದೆ ಎಂಬ ದೃಶ್ಯವನ್ನ ಈಗಾಗಲೇ ನೋಡ್ತಾ ಇರ್ಬೋದು. ಇಲ್ಲಿ ಹಲವು ಮನೆಗಳು ಕೂಡ ಇದ್ದಿರುವಂಥ 5-6 ಮನೆಗಳು ಕೂಡ ಇಲ್ಲಿ ಧರಾಶಾಹಿಯಾಗಿದೆ. ಸಂಪೂರ್ಣವಾಗಿ ಗಂಗಾವಳಿ ನದಿಯ ಒಂದು ಪ್ರಲಾಪಕ್ಕೆ ಈ ರೀತಿ ಆಹುತಿಯಾಗಿರುವಂಥದ್ದು ನೋಡ್ತಾ ಇರ್ಬೋದು. ಮನೆಯ ಸದಸ್ಯರು ಕೂಡ ತಮ್ಮ ಅಳಿದುಳಿದ ವಸ್ತುಗಳನ್ನು ಹುಡುಕುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಏನು ಮಾಡೋದು, ಗುಡ್ಡ ಕುಸಿತದಿಂದಾಗಿ ಮನೆಯ ವಸ್ತುಗಳೆಲ್ಲ ಕೂಡ ನಾಶವಾಗಿದೆ. ನೋಡ್ತಾ ಇರ್ಬೋದು ಮನೆಯ ಗೋಡೆಗಳು ಬಿದ್ದಿದೆ, ಕಪಾಟುಗಳು ಕೂಡ ನುಚ್ಚುನೂರಾಗಿದೆ, ಕಪಾಟದಲ್ಲಿದ್ದ ವಸ್ತುಗಳು ಕೂಡ ನಾಪತ್ತೆಯಾಗಿದೆ, ಡಾಕ್ಯುಮೆಂಟ್ಗಳು ಕೂಡ ನಾಪತ್ತೆಯಾಗಿದೆ. ನೋಡ್ತಾ ಇರ್ಬೋದು ಎಲ್ಲ ಬಡ ಕುಟುಂಬದ ನಾಗರಿಕರು ಕೂಡ ಇವರೆಲ್ಲ ಆಗಿರುವಂಥದ್ದು. ಈಗ ಉಳಿದುಕೊಳ್ಳಲು ಒಂದು ಸೂರು ಕೂಡ ಇಲ್ಲ. ಹೀಗಾಗಿ ನದಿ ತೀರದ ಪಕ್ಕದಲ್ಲಿ ಯಾವಾಗಲೂ ಕೂಡ ನದಿ ತೀರದ ನಮ್ಮ ಜೀವನವನ್ನು ಕಳೆದ ಹಲವು ವರ್ಷಗಳಿಂದ ಇದೇ ಭಾಗದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು. ಚಿಕ್ಕ ಪುಟ್ಟ ಮನೆಗಳನ್ನು ಕೂಡ ಕಟ್ಟಿಕೊಂಡಿದ್ರು. ಅದೇ ರೀತಿ ನದಿಯ ಪ್ರವಾಹ ಮತ್ತು ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಸೂರು ಕೂಡ ಕಳೆದುಕೊಂಡು ನೋಡ್ತಾ ಇರ್ಬೋದು. ಕೇವಲ ಅವಶೇಷಗಳು ಮಾತ್ರ ಇಲ್ಲಿ ನಮಗೆ ಕಾಣಸಿಗ್ತದೆ. ಇಲ್ಲಿರುವ ಬಾವಿಗಳು ಕೂಡ ನಾಪತ್ತೆಯಾಗಿದೆ. ಮನೆ ಗೋಡೆಗಳು ಕೇವಲ ಫೌಂಡೇಶನ್ ನೋಡ್ತಾ ಇರ್ಬೋದು. ಕೆಲವೊಂದು ಮನೆಗಳ ಫೌಂಡೇಶನ್ ಕೂಡ ಕಾಣ್ತಾ ಇದೆ. ಮನೆಯ ವಸ್ತುಗಳು ಬೇರೆ ಕಡೆ ಎಲ್ಲಿಂದ ಬಂದಂಥ ದೋಣಿಗಳು ಕೂಡ ನೋಡ್ತಾ ಇರ್ಬೋದು. ಈ ಕಡೆ ಒಂದು ದೋಣಿ ಕೂಡ ಮರದ ಒಂದು ಇಕ್ಕೆಲೆಗಳಲ್ಲಿ ಸಿಕ್ಕಿಕೊಂಡಿರುವ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮೂಲಕ ಈ ಒಂದು ವರದಿಯನ್ನು ಕೂಡ ನೀಡ್ತಾ ಇದ್ದೇವೆ. ಜನ ಕೂಡ ಗಾಬರಿಯಾಗಿದ್ದಾರೆ. ಈ ಊರಿನ ಒಂದು ಸಣ್ಣ ಎಂಬ 60 ವರ್ಷದ ಮಹಿಳೆ ಕೂಡ ನಾಪತ್ತೆಯಾಗಿದ್ದಾಳೆ. ಆಕೆಯ ಒಂದು ಹುಡುಕಾಟ ಕೂಡ ಯಂತ್ರಗಳ ಮೂಲಕ ನಡೆದಿರುವಂಥದ್ದು. ಜನ ಕೂಡ ಗಾಬರಿಯಾಗಿದ್ದಾರೆ. ಯಾಕಂದರೆ ಗಂಗಾವಳಿ ಈ ಪ್ರಮಾಣದಲ್ಲಿ ಮುನಿಸಿಕೊಳ್ಳೋದಿಲ್ಲ. ಪ್ರವಾಹ ಬಂದಾಗ ಮಾತ್ರ ಮನೆಯಲ್ಲಿ ನೀರು ತುಂಬಿಕೊಳ್ತಿದ್ರು. ಜನ ಕಾಳಜಿ ಕೇಂದ್ರವನ್ನು ಸೇರ್ಕೊಳ್ತಾ ಇದ್ರು. ಆದರೆ ಈ ರೀತಿಯಾಗಿ ಪಕ್ಕದ ಅಂದರೆ ಶಿರೂರು ಮಾರ್ಗದಲ್ಲಿ ಉಂಟಾಗಿರುವಂಥ ಗುಡ್ಡದ ಪರಿಣಾಮವಾಗಿ ಗುಡ್ಡ ಒಂದು ರೀತಿಯ ಕುಸಿದಿರುವುದರಿಂದ ಈ ಕಡೆ ಊರಿನ ಸುಮಾರು 400 ಮೀಟರ್ ದೂರದಲ್ಲಿರುವ ಈ ಪ್ರದೇಶಗಳ ಮನೆಗಳನ್ನು ಕೂಡ ಧ್ವಂಸಗೊಳಿಸಿದೆ. ಜನರ ಬದುಕನ್ನು ಕೂಡ ನುಚ್ಚುನೂರು ಮಾಡಿದೆ.
ಜನ ಕೂಡ ಈಗ ಮುಂದೇನು ಉಳಿದವರು ಕೆಲವರು ಗಾಯಗೊಂಡಿದ್ದಾರೆ. ಈಗ ತಮ್ಮ ಬದುಕು ಮುಂದೇನು ಎಂಬ ಪ್ರಶ್ನೆ ಕೂಡ ಕಾಡಿರುವಂಥದ್ದು. ಸಂಬಂಧಪಟ್ಟ ಸರ್ಕಾರ ಇಲ್ಲಿ ಸಂತ್ರಸ್ತರಾದವರಿಗೆ, ಮನೆ ಕಳೆದುಕೊಂಡವರಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ನೀಡುತ್ತೆ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತದೆ ಎಂಬ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದ ಪರಿಣಾಮ ಉಳುವರೆ ಗ್ರಾಮದ ಮೇಲೂ ತಟ್ಟಿರುವಂಥದ್ದು. ಇಲ್ಲಿನ ಹಲವು ಮನೆಗಳು ಕೂಡ ಧರಶಾಹಿಯಾಗಿದೆ. ಜನ ಕೂಡ ಅಂದರೆ ಗ್ರಾಮದ ಹಿರಿಯ ಮಹಿಳೆ ಕೂಡ ನಾಪತ್ತೆಯಾಗಿದ್ದಾಳೆ. ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ಸೋಣ. ಈಗ ಘಟನೆ ಬಗ್ಗೆ ಏನು ಹೇಳ್ತೀರಿ? ಏನಾಯ್ತು ಆ್ಯಕ್ಚುಲಿ? ನಿನ್ನೆ ಏನಾಯ್ತು? ನಿನ್ನೆ ಅದು ಅಯ್ಯೋ ದೇವ್ರೆ, ಬೆಂಕಿ ಉರಿಯಾಗಿ ಮ್ಯಾನೆ ಹೊಗೆಯಾಗಿ ನೀರು ಮಣ್ಣು ಹಾರಿ ನಾವು ಹೆದರಿ ಕಂಗಾಲಾಗಿ ಗುಡೆ ಹಾರಿದ್ವು. ಆಯ್ತಾ, ಗುಡೆ ಹಾರಿದ್ರೆ ಮಕ್ಕಳು ಮರಿಯಲ್ಲಿ ಇವರು ಹಳ್ಳದ ದಿಡೆ ಹೋಗ್ಬಿಟ್ಟಿರು. ಅವಾಗ ಏನು ಮಾಡಬೇಕು? ಮಕ್ಕಳು ಬಿಡ್ಬೇಕಾ, ನಮ್ಮ ಜೀವ ತೋರಿಸ್ಬೇಕಾ? ಹಳ್ಳದ ದಿಡೆ ಹೋದ್ರು. ಹಳ್ಳದ ದಿಡೆಗೂ ಗುಂಪಿನಲ್ಲಿ ಒಪ್ಪಾಡೆ ಮಾಡ್ಕೊಂಡು ತಡಚೂಗಾಗದೆ ಮಕ್ಕಳು ತಗೊಂಡು ಹೋಗಿ ಬೇಲಿಗೆ ಹಾಕಿತು. 18 ವರ್ಷದ ಹುಡುಗಿ, ಕಾಲೇಜ್ ಹುಡುಗಿ, ಒಂದು ಸಣ್ಣ ಹುಡುಗರು, ಒಂದು ನಮ್ಮ 5 ಮಕ್ಕಳು ನೀರಿನಲ್ಲಿ ಹಾಕಿತು. ನೋವಾಗ್ಬಿಟ್ಟಿದ್ರಿ, ಹಾಸ್ಪಿಟ್ಲಲ್ಲಿ ಇದ್ರಲ್ಲ ಈಗ. ಹೌದು, ಕಡೆಗೆ ಸ್ವಲ್ಪ ಜನ 4 ಜನ ಇಲ್ಲಿ ಬಿದ್ದು ಬಾವಿಯಲ್ಲೊಂದು ಬೀಳಲಿಲ್ಲ. ಇಲ್ಲೆಲ್ಲ ಒಡೆದಿ ನೀರು ಇದಾಗಿ ರಕ್ತ ಇದಾತಿದ್ದು. ಪಾಪ ಕಡೆ ಸೀರೆ ಇಲ್ಲ, ಏನಿಲ್ಲ. ಎಷ್ಟು ಮನೆ ಇತ್ತು ಸಾಧಾರಣ? ಎಷ್ಟು ಮನೆಗೆ ಹಾನಿಯಾಗಿದೆ? ಎಷ್ಟು ಮನೆ ಇದಾಗಿದೆ? ಈಗ ಸಾಧಾರಣ 10-15 ಸರ್. ಇಲ್ಲಿ ಆದದಂದು ಹೇಳಿದ್ರೆ ನಮ್ಮ ಇಲ್ಲಿ ಉಳವರ ಗ್ರಾಮದಲ್ಲಿ ಸುಮಾರು 10-15 ಮನೆ ಮ್ಯಾನಿದ್ದ. ಆದರೆ ಸೊಕ್ಕ ಮನೆ ಹೋಗುದು ಅಂತ ಹೇಳಿದ್ರೆ 6 ಮನೆ ಒಳಗೆ ಏನೂ ಇಲ್ಲ ಸರ್. ಏನೂ ಇಲ್ಲ ಅಂದರೆ ಒಂದು ಅವರ ಮೈಮನೆ ಹಾಕೋಣಂಥದ್ದು ಬಟ್ಟೆ ಮಾತ್ರ ಇದ್ದಂಥದ್ದು. ಮತ್ತೆ ಯಾವುದೊಂದು ವಸ್ತುನೂ ಇಲ್ಲ. ಎಲ್ಲ ಗಂಗಾವಳಿ ನದಿ ಸೇರಿದಂಥ ಸರ್. ಮತ್ತೆ ಅದು ಇನ್ನಾಗೆ ಸುಮಾರು 8-9 ಗಂಟೆ ಒಳಗೆ ಇಲ್ಲಿ ಶಿರೂರ ಗ್ರಾಮದ ಗುಡೆಯನ್ನು ಸ್ವಲ್ಪ ಸರಸರ ಅನ್ನಂಗೆ ಕುಸಿದು ಬಂದಂಗಾಯಿತು. ನಾವು ನೋಡ್ತಿದ್ದ ಮನೆಯಲ್ಲ ಏನಾಗಿದೆ ಈಗ? ನಮ್ಮನೆ ಶೂರು ಇಲ್ಲ, ಎಲ್ಲ ಬಳಕ ಹೋಗಿದ್ದು. ನಮ್ಮದು ಏನು ಒಂದು ವಸ್ತ ಏನಿಲ್ಲ. ಶಿರೂರು ಗುಡ್ಡೆ ಬಂದು ಅದು ರಸ್ತೆಯಲ್ಲಿ ಸಿಲಿಂಡರ್ ಗಾಡಿಯನ್ನು ನಿಂತಿದ್ದು. ಇಲ್ಲಿ ಅಧಿಕಾರಿಗಳು ಬಂದಿದ್ರೆ ಯಾರಾದ್ರು? ಅಧಿಕಾರಿ ಯಾರು ಬರೋನಲ್ಲ, ಯಾರು ಇದು ಮಾಡಲಿಲ್ಲ ನಮ್ಮ ಸಲುವಾಗಿ. ಇಲ್ಲಿ ನಾವು ಈ ನಮ್ಮನೆ ಹೋರಾಡದೆ ಒದ್ದಾಡದೆ ಸಣ್ಣ ಹುಡುಗರು ಉಪವಾಸ ಬಿದ್ದಿದ್ದಂಥವ್ರು. ಈಗ ಇಲ್ಲಿ ಎಷ್ಟು ವರ್ಷದಿಂದ ಜನ ಮನೆ ಮಾಡ್ಕೊಂಡಿದ್ದಾರೆ? ಏನಾಗಿದೆ? ನಾವು ಸಿಲಿಂಡರ್ ಬ್ಲಾಸ್ಟ್ ಆಗ್ತದೆ. ಅವ್ರು ಅಲ್ಲ ಗುಡ್ಡೆ ಕುಸಿದ್ದು ಅಂತಾರೆ. ಗುಡ್ಡೆ ಕುಸಿದ್ದಾದ್ರೆ ನಡು ಹೊಳೆಗೆ ಮಣ್ಣು ಬಂದು ಬೀಳಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಇರಬೇಕು ಮಣ್ಣು, ಈ ಕಡೆ ಹ್ಯಾಂಗೆ ಬಂತು ಮಣ್ಣು? ಸಿಲಿಂಡರ್ ಬ್ಲಾಸ್ಟ್ ಆಗದೆ, ಅದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗದೆ. 5 ಹುಡುಗಿರು ಅಲ್ಲಿ ನೀರು ಹೋದ್ರು. ಪಾಪ ಅವನು ಒಬ್ಬವನೇ ಹೋರಾಡ್ಕೊಂಡು 5 ಹುಡುಗಿರು ಬಚಾವ್ ಮಾಡಿ. ಇದು ಸ್ಥಳೀಯರು ಹೇಳಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈ ಗುಡ್ಡೆ ಕುಸಿತದ ತೀವ್ರತೆ ಹೇಗಿತ್ತು ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿರುವ ಜನರನ್ನ ನೀರಿನಲ್ಲಿ ಕೊಚ್ಕೊಂಡೋಗಿದೆ. ಊರವರ ಸಹಾಯದಿಂದ, ಯುವಕರ ಒಂದು ಸಾಹಸದಿಂದ ಹಲವು ಜನರನ್ನು ಕೂಡ ನದಿಯಿಂದ ರಕ್ಷಿಸಿ ಕರೆತಂದಿದ್ದಾರೆ. ಗಾಯಗೊಂಡ ಎಲ್ಲರಿಗೂ ಕೂಡ ಚಿಕಿತ್ಸೆ ನೀಡಲಾಗಿದೆ. ಸಂಪೂರ್ಣವಾಗಿ ಚೇತರಿಸಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗ್ಯಾಸ್ ಟ್ಯಾಂಕರ್ ಬ್ಲಾಸ್ಟ್ ಆಗಿರೋದ್ರಿಂದ ತಮ್ಮ ಊರಿಗೆ ಹಾನಿಯಾಗಿದೆ ಎಂಬ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.